ಚಂದನವನ ಸಂಕಷ್ಟದಲ್ಲಿ ಸಿಲುಕಿ ನರಳಾಡ್ತಾ ಇತ್ತು. ಚಿತ್ರರಂಗದ ಒಳಿತಿಗಾಗಿ ಮೊನ್ನೆಯಷ್ಟೇ ನಾಗಾರಾಧನೆ ಪೂಜೆಯನ್ನ ಕೂಡ ನಡೆಸಲಾಯಿತು. ಆಶ್ಚರ್ಯ ಅನ್ನುವಂತೆ ನಾಗಾರಾಧನೆಯ ಬಳಿಕ ಸ್ಯಾಂಡಲ್ವುಡ್ ಚೇತರಿಸಿಕೊಳ್ತಾ ಇದೆ. ಚಂದನವನಕ್ಕೆ ರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ. ಸ್ಟಾರ್ ನಟರ ಚಿತ್ರಗಳು ತೆರೆ ಮೇಲೆ ಅಪ್ಪಳಿಸುತ್ತಿರಲಿಲ್ಲ. ತೆರೆ ಕಂಡ ಸಿನಿಮಾಗಳು ಸ್ಕ್ರೀನ್ನಲ್ಲಿ ರಾರಾಜಿಸುತ್ತಿರಲಿಲ್ಲ. ಒಂದೇ ವಾರಕ್ಕೆ ಮಖಾಡೆ ಮಲಗ್ತಾ ಇದ್ವು. ಚಂದನವನ ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿ ನರಳಾಡುತ್ತಿತ್ತು. ಫಲಿಸಿತ ನಾಗಾರಾಧನೆ ಪೂಜೆ, ಚೇತರಿಸಿಕೊಂಡಿದ್ದ ಚಂದನವನ. ಚಂದನವನಕ್ಕೆ ಎದುರಾದ ಸಂಕಷ್ಟಗಳ ನಿವಾರಣೆಗಾಗಿ ಮೊನ್ನೆಯಷ್ಟೇ ಹೋಮ ಹವನ ನಡೆಸಲಾಯಿತು. ಚಿತ್ರರಂಗದ ಒಳಿತಿಗಾಗಿ ಕಲಾವಿದರ ಸಂಘದ ಕಟ್ಟಡದಲ್ಲಿ ನಾಗಾರಾಧನೆ ಪೂಜೆ ನಡೆಸಲಾಯಿತು. ಥಿಯೇಟರ್ ಸಮಸ್ಯೆ, ನಿರ್ಮಾಪಕರ ಸಮಸ್ಯೆ ದೂರವಾಗಲು ಮೃತ್ಯುಂಜಯ ಹೋಮ, ಸರ್ಪಶಾಂತಿ ಹೋಮ ಮಾಡಲಾಯಿತು. ಇದಾಗಿ 2 ದಿನಗಳಿಗೆ ಸ್ಯಾಂಡಲ್ವುಡ್ಗೆ ಸಿಹಿ ಸುದ್ದಿ ಸಿಕ್ಕಿದೆ. ಚಂದನವನ ಚೇತರಿಸಿಕೊಳ್ಳುತ್ತಿದೆ. ಚಂದನವನಕ್ಕೆ ರಾಷ್ಟ್ರೀಯ ಪ್ರಶಸ್ತಿಗಳ ಸುರಿಮಳೆ. ಕಾಂತಾರ KGF 2 ಸಿನಿಮಾಗೆ ಡಬಲ್ ಧಮಾಕ. 70ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳನ್ನ ಚಂದನವನ ಬಾಚಿಕೊಂಡಿದೆ. ಕಾಂತಾರ KGF 2 ಸಿನಿಮಾಗಳು ತಲಾ 2 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಬೇಟೆಯಾಡಿವೆ. ನಟ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿ ಗೆದ್ದಿದ್ದಾರೆ. ಅತ್ಯುತ್ತಮ ಮನೋರಂಜನಾ ಚಿತ್ರ ವಿಭಾಗದಲ್ಲೂ ಕೂಡ ಕಾಂತಾರಕ್ಕೆ ಪ್ರಶಸ್ತಿ ಲಭಿಸಿದೆ. KGF 2 ಸಿನಿಮಾಗೆ ಅತ್ಯುತ್ತಮ ಪ್ರಾದೇಶಿಕ ಸಿನಿಮಾದ ಜೊತೆಗೆ ಅತ್ಯುತ್ತಮ ಸಾಹಸ ನಿರ್ದೇಶನ ಪ್ರಶಸ್ತಿ ಸಿಕ್ಕಿದೆ. ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಭೀಮಾ ಸಿನಿಮಾ. ಸ್ಯಾಂಡಲ್ವುಡ್ಗೆ ರಾಷ್ಟ್ರೀಯ ಮನ್ನಣೆ ಸಿಕ್ಕಿರೋ ಖುಷಿ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಇಷ್ಟು ದಿನ ಖಾಲಿ ಹೊಡೆಯುತ್ತಿದ್ದ ಥಿಯೇಟರ್ಗೆ ಜನರು ದಂಡೆತ್ತಿ ಬರ್ತಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆದ ಸಿನಿಮಾಗಳು ಕೂಡ ಚೆನ್ನಾಗಿಯೇ ಸೌಂಡ್ ಮಾಡ್ತಿವೆ. ಕಾಕತಾಳಿಯನೋ ಅಥವಾ ನಾಗದೇವನ ಕೃಪೆಯೋ ಗೊತ್ತಿಲ್ಲ, ಆದರೆ ಸರ್ಪಶಾಂತಿ ಹೋಮ ಬಳಿಕ ಚಂದನವನಕ್ಕೆ ಸಿಹಿ ಸುದ್ದಿ ಸಿಕ್ಕಿರೋದು ಮಾತ್ರ ನಿಜಕ್ಕೂ ಖುಷಿಯ ವಿಷಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ಎಷ್ಟೇ ಎಚ್ಚರವಾಗಿದ್ರೂ ಸಾಲದು. ಅಂಗಡಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ರೂ ಕಳ್ಳರಿಗೆ ಭಯಾನೇ ಇಲ್ಲ. ಈ ಛತ್ರಿ ಗ್ಯಾಂಗ್ನ ಕರಾಮತ್ತು ನೋಡಿದ್ರೆ ನೀವೂ ಒಂದು ಕ್ಷಣ ದಂಗಾಗ್ತೀರಿ. ಮುಖ ಕಾಣದಂತೆ ಛತ್ರಿ ಹಿಡಿದು ಕಳ್ಳರು ಎಂಟ್ರಿ. ಸಿಸಿ ಕ್ಯಾಮೆರಾಗಳಿಗೆ ಸ್ಪ್ರೇ ಮಾಡ್ತಾರೆ ಕಳ್ಳರು. ಐದು ನಿಮಿಷದಲ್ಲಿ ರಾಡ್ನಿಂದ ಬೀಗ ಹೊಡೆದ ಗ್ಯಾಂಗ್. ಕ್ಷಣ ಮಾತ್ರದಲ್ಲೇ ಎಲ್ಲವನ್ನ ದೋಚಿ ಎಸ್ಕೇಪ್. ಎಂಥ ಖತರ್ನಾಕ್ ಕಳ್ಳರು ನೋಡಿ. ಈ ಕಳ್ಳರನ್ನ ನೋಡಿ ಅಂಗಡಿ ಮಾಲೀಕರೇ ಬೆಚ್ಚಿ ಬಿದ್ದಿದ್ದಾರೆ. ಕದಿಮರ ಟೆಕ್ನಿಕ್ ನೋಡಿ ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಮಾಗಡಿ ರಸ್ತೆಯ ಬಟ್ಟೆ ಅಂಗಡಿ ಜನೌಷಧಿ ಕೇಂದ್ರದಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದಾಗ ಕಳ್ಳರ ಕರಾಮತ್ತು ನೋಡಿ ಅಂಗಡಿ ಮಾಲೀಕರು ದಂಗಾಗಿದ್ದಾರೆ. ಅಂದಹಾಗೆ ಈ ಛತ್ರಿ ಗ್ಯಾಂಗ್ ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿ ಕಳ್ಳತನ ಮಾಡ್ತಾರೆ. ಮುಖ ಕಾಣಬಾರ್ದು ಅಂತ ಛತ್ರಿ ಹಿಡ್ಕೊಂಡು ಕಳ್ಳತನಕ್ಕೆ ಬರ್ತಾರೆ. ಅಂಗಡಿ ಬಳಿ ಇರೋ ಸಿಸಿ ಕ್ಯಾಮೆರಾಗಳನ್ನ ಹುಡುಕಿ ಸ್ಪ್ರೇ ಮಾಡ್ತಾರೆ. ತಮ್ಮ ಬಗ್ಗೆ ಒಂದೇ ಒಂದು ಸುಳಿವು ಸಿಗಬಾರದು ಅಂತ ಬ್ಲಾಕ್ ಸ್ಪ್ರೇ ಸಿಂಪಡಿಸ್ತಾರೆ. ಕ್ಷಣ ಮಾತ್ರದಲ್ಲಿ ಬೀಗ ಹೊಡೆದು ಅಂಗಡಿಗೆ ನುಗ್ಗಿ ಸಿಕ್ಕಿದೆಲ್ಲವನ್ನ ದೋಚಿ ಪರಾರಿಯಾಗಿ ಬಿಡ್ತಾರೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಳ್ಳತನದ ಬಗ್ಗೆ ದೂರು ದಾಖಲಾಗಿದೆ. ಛತ್ರಿ ಗ್ಯಾಂಗ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ.
ಭ್ರೂಣ ಹತ್ಯೆಯ ವೇಳೆ ಮಹಿಳೆ ಸಾವು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥ ಇಬ್ಬರು ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಡಾಕ್ಟರ್ ಇ.ವಿ. ಪಟ್ಟಣಶೆಟ್ಟಿ, ರಾಜ್ಕುಮಾರ್ ಯರಗಲ್ ಅಮಾನತ್ತಾಗಿರುವಂತಹ ವೈದ್ಯರು ಇಲಾಖಾವಾರು ವಿಚಾರಣೆ ಬಾಕಿ ಇರಿಸಿ ಅಮಾನತು ಮಾಡಿದ್ದಾರೆ. ಕಳೆದ ಮೇ 25ನೇ ತಾರೀಕು ಮಹಾರಾಷ್ಟ್ರದ ಮಹಿಳೆಗೆ ಗರ್ಭಪಾತ ಆಗಿತ್ತು. ಗರ್ಭಪಾತವಾಗಿ ಕೆಲವೇ ಹೊತ್ತಲ್ಲಿ ಆ ಮಹಿಳೆ ಮೃತಪಟ್ಟಿದ್ದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ವೈದ್ಯರನ್ನ ಸಸ್ಪೆಂಡ್ ಮಾಡಲಾಗಿದೆ. ಭ್ರೂಣ ಹತ್ಯೆ ವೇಳೆ ಮಹಿಳೆ ಸಾವನ್ನಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥ ಇಬ್ಬರ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಡಾಕ್ಟರ್ ಡಿ.ಬಿ. ಪಟ್ಟಣಶೆಟ್ಟಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಯರಗಲ್ ಅಮಾನತಾದಂತಹ ವೈದ್ಯರು ಇಲಾಖೆವಾರು ವಿಚಾರಣೆಯನ್ನು ಬಾಕಿ ಇರಿಸಿ ಇವರನ್ನು ಅಮಾನತು ಮಾಡಿದ್ದಾರೆ. ಕಳೆದ ಮೇ 25ನೇ ತಾರೀಕು ಮಹಾರಾಷ್ಟ್ರದ ಮಹಿಳೆಗೆ ಗರ್ಭಪಾತ ಆಗಿತ್ತು. ಗರ್ಭಪಾತ ಆದ ಕೆಲವೇ ಹೊತ್ತಲ್ಲಿ ಮಹಿಳೆ ಮೃತಪಟ್ಟಿದ್ದರು. ಬಾಗಲಕೋಟೆಯ ಮಹಾಲಿಂಗಪುರ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿದೆ. ನಾಡದೇವಿ ಚಾಮುಂಡೇಶ್ವರಿಯ ಜಾತ್ರೆ ದಸರಾ ಸಂಭ್ರಮ ಶುರುವಾಗಿದೆ. ಈ ಮಧ್ಯೆ ಮಹಿಷ ದಸರಾ ಅನುಮತಿ ಚರ್ಚೆಯೂ ಶುರುವಾಗಿದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದರಿಂದ ಅಂತರ ಕಾಯ್ದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಮೈಸೂರಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಮಹಿಷ ದಸರಾ. ವಿವಾದದಿಂದ ದೂರ ಸರಿದ್ರ ಉಸ್ತುವಾರಿ ಸಚಿವ. ಅನುಮತಿ ತೀರ್ಮಾನ ಜಿಲ್ಲಾಡಳಿತದ ಹೆಗಲಿಗೆ. ರಾಜ್ಯದಲ್ಲಿ ಈ ಬಾರಿಯೂ ಮಹಿಷ ದಸರಾ ಜೋರಾಗಿ ಸದ್ದು ಮಾಡಿತ್ತು. ಕಳೆದ ಬಾರಿ ಮಹಿಷ ದಸರಾ ಸಮಿತಿ ಹಾಗೂ ದಲಿತ ಸಂಘಟನೆಗಳು ನಾವು ಆಚರಣೆ ಮಾಡ್ತೇವೆ ಅಂತ ಪಟ್ಟು ಹಿಡಿದ ಕಾರಣ ಕೊನೆ ಕ್ಷಣದಲ್ಲಿ ಅನುಮತಿ ನೀಡಲಾಗಿತ್ತು. ಇತ್ತ ಜಿಲ್ಲಾಡಳಿತದ ನಿರ್ಧಾರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಬಿಜೆಪಿ ಪಡೆ ವಿರೋಧಿಸಿತ್ತು. ಆದರೆ ಈ ಬಾರಿ ವಿವಾದದ ಗೋಜಿಗೆ ಹೋಗದ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಮಹಿಷ ದಸರಾ ಅನುಮತಿ ತೀರ್ಮಾನವನ್ನ ಜಿಲ್ಲಾಡಳಿತದ ಹೆಗಲಿಗೆ ಒಪ್ಪಿಸಿದ್ದಾರೆ. ಹೌದು, ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ದಸರಾ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಾತನಾಡಿದ ಮಹದೇವಪ್ಪ, ಯಾರು ಯಾವ ಕಾರ್ಯಕ್ರಮ ಮಾಡ್ತಾರೋ ಬಿಡ್ತಾರೋ ಅದು ಅವರ ಹಕ್ಕು. ಮಾಡಲೇಬೇಕು, ಮಾಡಲೇಬಾರದು ಎಂಬ ಯಾವ ನಿರ್ಧಾರವೂ ನನ್ನದಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಜಿಲ್ಲಾಡಳಿತ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತದೆ ಅಂತ ಹೇಳುವ ಮೂಲಕ ವಿವಾದದಿಂದ ದೂರ ಉಳಿಯಲು ಯತ್ನಿಸಿದ್ರು. ಏನು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಏನಲ್ಲ, ಅವ್ರಿಗಿಷ್ಟ ಇದೆ ಅಲ್ಲಿ ಮಾಡ್ಕೋತಾರೆ, ಇಲ್ಲಿ ಇಷ್ಟ ಇದೆ ಬಿಡ್ತೀವಿ. ನೀವು ಮಾಡಬೇಕು ಅನ್ನೋದಾಗಲಿ ನಾವು ಮಾಡಬಾರ್ದು, ನಮಗೆ ಸಂವಿಧಾನವಾಗಿ ಯಾರಿಗೂ ಅಧಿಕಾರ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಪವರ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಅವ್ರು ಅಲ್ಲಿ ಮಾಡ್ತೀವಿ ಅಂದರೆ ಪೀಸ್ಫುಲ್ಲಾಗಿ ಅವ್ರು ಮಾಡ್ಕೊಂಡು